Welcome to all. Um, Previous class we discussed the difference between consignment and sales. I hope that you understood the basic terms which is relevant to consignment, introduction part, basic terminology, and calculation of commission and commission part, the different types of commission, and after that difference between consignment and sales. Next, we'll go with the accounting terms and what accounting transaction involved in consignment. ಏನೇನು ಟ್ರಾನ್ಸಾಕ್ಷನ್ಸ್ ಇನ್ವಾಲ್ವ್ ಆಗಿರುತ್ತೆ ಕನ್ಸೈನ್ಮೆಂಟ್ ಅಲ್ಲಿ, ಹೌ ಟು ಯೂಸ್ ದಿಸ್ ಟರ್ಮಿನಾಲಜಿ ಇನ್ ಕನ್ಸೈನ್ಮೆಂಟ್ ಅಲ್ಲಿ ನಾವು ಹೆಂಗೆ ಅಡಾಪ್ಟ್ ಮಾಡ್ಕೊಬೇಕು. ಫಸ್ಟ್ ಸ್ಟಾರ್ಟ್ ವಿತ್ ದಿಸ್ ಪರ್ಟಿಕ್ಯುಲರ್ ಕೇಸ್. Consignor send goods on consignment. This is the first case. Consignor send goods on consignment. ಅರ್ಥ ಆಗ್ತಿದೆಯಾ? ಕನ್ಸೈನರು send goods on consignment. Consignment is nothing but in the perspective of consignor relationship ಬರುತ್ತೆ, ಪ್ರೊಫಾರ್ಮಾ ಇನ್ವಾಯ್ಸ್ ಬರುತ್ತೆ, ಲೈಕ್ ದಟ್. ಸೊ ಇನ್ ದಟ್ ಗೂಡ್ಸ್ ನ ಕಳಿಸ್ಬೇಕಾದಾಗ ಸಮ್ ಎಕ್ಸ್ಪೆನ್ಸಸ್ ವಿಲ್ ಬಿ ಇನ್ಕರ್ಡ್ ಬೈ ಹೂಮ್? ಕನ್ಸೈನರ್ಗೆ ಸಮ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗುತ್ತೆ. ದಟ್ ವಿಲ್ ಬಿ ಟ್ರೀಟೆಡ್ ಆಸ್ ವಾಟ್? ಕನ್ಸೈನರ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ದಿಸ್ ವಿಲ್ ಬಿ ನಂಬರ್ 2. ನೆಕ್ಸ್ಟ್ ವಿಲ್ ಬಿ ಆಫ್ಟರ್ ಗೂಡ್ಸ್ ಸೆಂಡ್ ಮಾಡಬೇಕಾದಾಗ, ಫಾರ್ ಎಕ್ಸಾಂಪಲ್ ಬೆಂಗಳೂರಿಂದ ಡೆಲ್ಲಿಗೆ ಗೂಡ್ಸ್ ಸಪ್ಲೈ ಮಾಡಬೇಕು. ಸೊ ಬೆಂಗಳೂರು ನನ್ನ ಫ್ಯಾಕ್ಟರಿ ಲೊಕೇಶನ್ ಇಂದ ಟ್ರಾನ್ಸ್ಪೋರ್ಟ್ ಲೊಕೇಶನ್ಗೆ ಗೂಡ್ಸ್ ನ ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ. ಕ್ಯಾರೇಜ್ ಇನ್ ವರ್ಡ್, ಕ್ಯಾರೇಜ್ ಔಟ್ ವರ್ಡ್ ಅನ್ನೋ ಕಾನ್ಸೆಪ್ಟ್ ಎಲ್ಲ ಬರುತ್ತೆ. ಫ್ರೈಟ್ ಚಾರ್ಜಸ್, ಕ್ಯಾರೇಜ್ ಚಾರ್ಜಸ್, ಸೊ ಲೋಡಿಂಗ್ ಅಂಡ್ ಅನ್ಲೋಡಿಂಗ್, ಇದೆಲ್ಲ ಎಕ್ಸ್ಪೆನ್ಸಸ್ ಬೋರ್ನ್ ಬೈ ಹೋಮ್? ಕನ್ಸೈನರ್ಗೆ ಈ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ವಿಲ್ ಗೋ ವಿತ್ ವಾಟ್? ಕನ್ಸೈನರ್ ಎಕ್ಸ್ಪೆನ್ಸಸ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಬೇಕು. ನೆಕ್ಸ್ಟ್ ಕನ್ಸೈನಿ ಪೇ ಅಡ್ವಾನ್ಸಸ್ ಏನಾದಿದ್ರೆ ಥರ್ಡ್ ಪಾರ್ಟ್ ನೋಡ್ಕೊಬೇಕು. ಅಡ್ವಾನ್ಸಸ್ ಏನಾದ್ರು ಪೇ ಮಾಡಿದ್ರೆ. ಫೋರ್ತ್ ಪಾರ್ಟ್ ವಿಲ್ ಬಿ ಕನ್ಸೈನೀಸ್ ಎಕ್ಸ್ಪೆನ್ಸಸ್ ಏನೇನಾಗಿದೆ. ಆಫ್ಟರ್ ಗೂಡ್ಸ್ ರೀಚ್ ಟು ದ ಕನ್ಸೈನೀಸ್ ಲೊಕೇಶನ್, ಕನ್ಸೈನಿ ಲೊಕೇಶನ್ಗೆ ಡೆಲ್ಲಿಗೆ ಅವನ ಲೊಕೇಶನ್ಗೆ ರೀಚ್ ಆದ್ಮೇಲೆ ಏನೇನು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿರುತ್ತೋ ದಟ್ ಎಕ್ಸ್ಪೆನ್ಸಸ್ ವಿಲ್ ಬಿ ಟ್ರೀಟೆಡ್ ಆಸ್ ವಾಟ್? ಕನ್ಸೈನಿ ಎಕ್ಸ್ಪೆನ್ಸಸ್. ಫಸ್ಟ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂದ್ರೆ ಅರ್ಥ ಮಾಡ್ಕೊಬೇಕು. ದೆನ್ ಅದಾದ್ಮೇಲೆ ಕನ್ಸೈನರ್ ಎಕ್ಸ್ಪೆನ್ಸಸ್ ಅಂದ್ರೆ ಏನಂತ ನೋಡಬೇಕು. ಪ್ರಾಬ್ಲಮ್ ಅಲ್ಲಿ ಕನ್ಸೈನಿಗೆ ಏನಾದ್ರು ಅಡ್ವಾನ್ಸ್ ಪೇ ಮಾಡಿದಾರ ಅಂತ ನೋಡಬೇಕು. ದೆನ್ ಕನ್ಸೈನಿ ಎಕ್ಸ್ಪೆನ್ಸಸ್ ಏನಾದಾಗಿದೆ ಅಂತ ನೋಡಬೇಕು. ದೆನ್ ಕನ್ಸೈನಿ ಸೋಲ್ಡ್ ಗೂಡ್ಸ್ ಟು ಹೂಮ್? ಅಲ್ಟಿಮೇಟ್ ಕನ್ಸ್ಯೂಮರ್. ಕನ್ಸ್ಯೂಮರ್ಗೆ ಗೂಡ್ಸ್ ನ ಸೇಲ್ ಮಾಡ್ತಾನೆ, ದುಡ್ಡು ಬರುತ್ತೆ. ನೆಕ್ಸ್ಟ್ ಕಮಿಷನ್ ಡ್ಯೂ ಆನ್ ಕನ್ಸೈನಿ, ಎಷ್ಟು ಡ್ಯೂ ಇದೆ ಅದು ಯಾವ್ದ್ರಲ್ಲಿ ಕೊಟ್ಟಿರ್ತಾನೆ? ಅಕೌಂಟ್ ಆಫ್ ಸೇಲ್ಸ್ ಅಲ್ಲಿ ಕೊಟ್ಟಿರ್ತಾನೆ. ದೆನ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಲೈಯಿಂಗ್ ವಿತ್ ಕನ್ಸೈನಿ. ಇವಾಗ ಸ್ಟಾಕ್ ಕಳ್ಸಿರ್ತೀನಿ, ಎಕ್ಸಾಂಪಲ್ 3000 ಶರ್ಟ್ ಕಳ್ಸಿರೋದ್ರಲ್ಲಿ 2500 ಶರ್ಟ್ ಸೇಲ್ ಆಗಿದೆ. ರಿಮೈನಿಂಗ್ ಎಷ್ಟು ಉಳ್ಕೊಂಡಿದೆ? 500 ಶರ್ಟ್ಸ್. ಆ ಶರ್ಟ್ಗೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ನ ಕಂಡುಹಿಡಿಬೇಕಾಗಿ ಬರುತ್ತೆ. ದೆನ್ ಪ್ರಾಫಿಟ್ ಆರ್ ಲಾಸ್ ಆನ್ ಕನ್ಸೈನ್ಮೆಂಟ್ ನೋಡ್ಬೇಕಾಗಿ ಬರುತ್ತೆ. ದೆನ್ ಸೆಟಲ್ಮೆಂಟ್ ವಿತ್ ಕನ್ಸೈನಿ, ಕನ್ಸೈನಿಗೆ ಎಷ್ಟು ದುಡ್ಡು ಕೊಡಬೇಕು, ಅಡ್ವಾನ್ಸ್ ಏನಿರುತ್ತೆ ಅದನ್ನ ಮೈನಸ್ ಮಾಡಿ ರಿಮೈನ್ ಕೊಡಬೇಕು. ಕ್ಲೋಸ್ ದ ಲೆಡ್ಜರ್. ದಟ್ಸ್ ಇಟ್. ದಿಸ್ ಇಸ್ ಓವರ್ ಆಲ್. ದಿಸ್ ವಿಲ್ ಬಿ ದ ಫೋರ್ತ್ ಪಾರ್ಟ್, ಫಿಫ್ತ್ ಪಾರ್ಟ್, ಸಿಕ್ಸ್ತ್, ಸೆವೆಂತ್, 8, 9, 10. These are all the accounting transactions which involved in consignment. First logic talagetkolri whenever you are seeing the question, first consignment ಕಾನ್ಸೆಪ್ಟ್ ಬಂದಾಗ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಇದೆಯಾ, ಯಾರಿಗೆ ಗೂಡ್ಸ್ ನ ಸಪ್ಲೈ ಮಾಡ್ತಿದ್ದಾರೆ, ಫಸ್ಟ್ ಅದರಲ್ಲಿ ಎರಡು ಪಾರ್ಟೀಸ್ ಯಾರು, ಒಬ್ಬ ಕನ್ಸೈನರ್ ಯಾರು, ಕನ್ಸೈನಿ ಯಾರು ಅಂತ ಬರ್ದಿಟ್ಕೊಬೇಕು. ಫಸ್ಟ್ ಸೋ ಅಂಡ್ ಸೋ ಪರ್ಸನ್ ಇಸ್ ಕನ್ಸೈನರ್, ಸೋ ಅಂಡ್ ಸೋ ಪರ್ಸನ್ ಇಸ್ ಕನ್ಸೈನಿ. ಸೆಕೆಂಡ್ ವಿ ಹ್ಯಾವ್ ಟು ಗೋ ವಿತ್ ವಾಟ್? ಕನ್ಸೈನರ್ ಏನಾದ್ರು ಎಕ್ಸ್ಪೆನ್ಸಸ್ ಮಾಡಿದಾನ, ಎಕ್ಸ್ಪೆನ್ಸಸ್ ಪೇ ಮಾಡಿದಾನ, ಎಕ್ಸ್ಪೆನ್ಸಸ್ ಆಗಿದೆಯಾ ಅಂತ ನೋಡ್ಬೇಕು. ಸೆಕೆಂಡ್ ಕೇಸ್. ಮೂರನೇ ಕೇಸು ಕನ್ಸೈನಿಗೆ ಏನಾದ್ರು ಅಡ್ವಾನ್ಸ್ ಆಗಿದೆಯಾ, ಪೇ ಆಗಿದೆಯಾ ನೋಡ್ಬೇಕು. ನೆಕ್ಸ್ಟ್ ಕನ್ಸೈನಿಗೆ ಏನಾದ್ರು ಖರ್ಚಾಗಿದೆಯಾ. ಕನ್ಸೈನರ್ ಎಕ್ಸ್ಪೆನ್ಸಸ್ ಎಲ್ಲಿವರೆಗೆ ಲೆಕ್ಕ ಅಂದ್ರೆ, ಕನ್ಸೈನರ್ ಲೊಕೇಶನ್ ಇಂದ ಕನ್ಸೈನಿ ಲೊಕೇಶನ್ ಶಾಪ್ ವರ್ಗ ರೀಚ್ ಆಗೋವರೆಗೂ ಏನೇನು ಖರ್ಚುಗಳಾಗುತ್ತೋ ದಟ್ ವಿಲ್ ಬಿ ಟ್ರೀಟೆಡ್ ಆಸ್ ವಾಟ್? ಕನ್ಸೈನರ್ ಎಕ್ಸ್ಪೆನ್ಸಸ್. ಇಟ್ ವಿಲ್ ಬಿ ಅಕರ್ಸ್ ಒನ್ಸ್, ಪದೇ ಪದೇ ರಿಪೀಟ್ ಆಗಲ್ಲ. ಕನ್ಸೈನಿ ಎಕ್ಸ್ಪೆನ್ಸಸ್ ಏನಂದ್ರೆ ಅವ್ನ್ ಶಾಪ್ ಇಟ್ಟಿರ್ತಾನೆ, ಅದಕ್ಕೆ ರೆಂಟ್, ಸೇಲ್ ಮಾಡೋದಕ್ಕೆ ಏನಾದ್ರು ಖರ್ಚು ಮಾಡಿರ್ತಾನೆ. ಅರ್ಥ ಆಗ್ತಿದೆಯಾ? ಗೂಡ್ಸ್ ಅವ್ನ ಕಡೆ ರೀಚ್ ಆದ್ಮೇಲೆ ಏನೇನು ಖರ್ಚುಗಳಾಗುತ್ತೋ ದಟ್ ವಿಲ್ ಬಿ ಟ್ರೀಟೆಡ್ ಆಸ್ ವಾಟ್? ಕನ್ಸೈನಿ ಎಕ್ಸ್ಪೆನ್ಸಸ್. ಆಮೇಲೆ ಕನ್ಸೈನಿ ಗೂಡ್ಸ್ ರೀಚ್ ಆದ್ಮೇಲೆ ನಾನು ಏನ್ ಮಾಡ್ತಾನೆ? ಗೂಡ್ಸ್ ನ ಸೇಲ್ ಮಾಡ್ತಾನೆ. ಕಮಿಷನ್ ಎಷ್ಟು ಡ್ಯೂ ಇದೆ ಅಂತ ನೋಡ್ತಾನೆ. ದೆನ್ ಸೆವೆಂತ್ ಕೇಸ್ ಏನ್ ಹೇಳುತ್ತೆ? ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಏನಾದ್ರು ಉಳ್ಕೊಂಡ್ರೆ ಅದರದ್ದು ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಬೇಕಾಗಿ ಬರುತ್ತೆ. ದೆನ್ ಪ್ರಾಫಿಟ್ ಆರ್ ಲಾಸ್ ಆನ್ ಕನ್ಸೈನ್ಮೆಂಟ್ ಏನಿದೆ. ಸೊ ಬೇಸಿಕ್ ಆಗಿ ಕನ್ಸೈನ್ಮೆಂಟ್ ಅಕೌಂಟ್ ಹೇಳ್ಸ್ ಬಟ್ ವಾಟ್? ಪ್ಯೂರ್ಲಿ ನಾಮಿನಲ್ ಅಕೌಂಟ್ ಅಂತ ಹೇಳಿದೆ, ರೈಟ್? ದೆನ್ ಸೆಟಲ್ಮೆಂಟ್ ವಿತ್ ಕನ್ಸೈನಿ, ಕನ್ಸೈನಿಗೆ ಎಷ್ಟು ದುಡ್ಡು ಕೊಡಬೇಕು, ಏನಾದ್ರು ಬ್ಯಾಲೆನ್ಸ್ ಇದೆಯಾ, ಇಲ್ಲ ಅವ್ರು ನಮ್ಗೆ ಕೊಡಬೇಕಾ ಅದು ನೋಡ್ಬೇಕು. ದೆನ್ ಕ್ಲೋಸ್ ದ ಲೆಡ್ಜರ್ ಅಕೌಂಟ್ಸ್ ಆಫ್ ಕನ್ಸೈನ್ಮೆಂಟ್. ಅಂಡ್ ಬೇಸಿಕಲಿ ಇಟ್ ಇಸ್ ಡ್ಯೂರಿಂಗ್ ದ ಶಾರ್ಟ್ ಪೀರಿಯಡ್. ಇದು ನಾರ್ಮಲ್ ಆಗಿ ಕನ್ಸೈನ್ಮೆಂಟ್ ನಾವು ಯೂಸ್ ಮಾಡೋದು ಶಾರ್ಟ್ ಡ್ಯೂರೇಷನ್ಗೆ. ಫಾರ್ ಎಕ್ಸಾಂಪಲ್ ದೀಪಾವಳಿ ಸೀಸನ್ ಬರುತ್ತೆ ಅಂತ ಅನ್ಕೊಳ್ರಿ. ಸೊ
ಅವ್ರು ಸಪ್ಲೈ ಮಾಡೋಕ್ಕಾಗಲ್ಲ, ಸೇಲ್ ಮಾಡೋಕ್ಕಾಗಲ್ಲ, ಇಲ್ಲಿ ಬಂದು ಶಾಪ್ ಓಪನ್ ಮಾಡಿ ಅನ್ನೋದಕ್ಕೆ ದ ಪರ್ಟಿಕ್ಯುಲರ್ ಪರ್ಸನ್ ಯಾರು ಅಲ್ಲಿ ಇರ್ತಾರೋ ಅವ್ರಿಗೆ ಗೂಡ್ಸ್ನ ಸಪ್ಲೈ ಮಾಡಿ ಸೇಲ್ ಮಾಡಿಕೊಟ್ಟು ಬುಕ್ಸ್ ಆಫ್ ಅಕೌಂಟ್ಸ್ನ ಕ್ಲೋಸ್ ಮಾಡ್ಕೊತಾರೆ, ಪ್ರಾಫಿಟ್ ಲಾಸ್ ಅಂತ ಕಂಡು ಹಿಡಿತಾರೆ. ದಟ್ಸ್ ಇಟ್. ದಿಸ್ ಇಸ್ ಓವರ್ ಅಬೌಟ್ ವಾಟ್ ಕನ್ಸೈನ್ಮೆಂಟ್. ಡೋಂಟ್ ಕನ್ಫ್ಯೂಸ್ ವಿತ್ ಜಾಯಿಂಟ್ ವೆಂಚರ್. ಜಾಯಿಂಟ್ ವೆಂಚರ್ ಜೊತೆಗೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಜಾಯಿಂಟ್ ವೆಂಚರ್ ಏನ್ ಹೇಳುತ್ತೆ ಅಂದ್ರೆ ಎರಡು ಪಾರ್ಟೀಸ್ ಬಂದ್ಬಿಟ್ಟು ಇನ್ವೆಸ್ಟ್ ಮಾಡ್ತಾರೆ, ಅರ್ಥ ಆಗ್ತಿದೆಯಾ, ಶಾರ್ಟ್ ಡ್ಯೂರೇಷನ್ಗೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಒಬ್ಬನೇ ಮಾಡೋದು, ಯಾರು, ಓನರು ಏಜೆಂಟ್ಗೆ ಮಾತ್ರ ರಿಲೇಶನ್ಶಿಪ್ ಇರುತ್ತೆ. ಸೊ ಇಷ್ಟ ಅರ್ಥ ಮಾಡ್ಕೊಂಡ್ರೆ ಕನ್ಸೈನ್ಮೆಂಟ್ ಅಕೌಂಟು ಓವರ್ ಆಲ್ ಬೇಸಿಕ್ ಟರ್ಮ್ಸ್, ಬೇಸ್ ಏನೇನಿರುತ್ತೋ ನೀಟಾಗಿ ಅರ್ಥ ಆಗೋಗ್ಬಿಡುತ್ತೆ. ಸೊ ಈ 5 ಪಾರ್ಟ್ ವಿಡಿಯೋನ ಒನ್ಸ್ ಅಗೇನ್ ರಿಪೀಟ್ ಮಾಡಿ ನೋಡಿ. ಯು ವಿಲ್ ಕಮ್ ಟು ನೋ ದ ಕನ್ಸೈನ್ಮೆಂಟ್ ಇಸ್ ವೆರಿ ಈಸಿಯೆಸ್ಟ್ ಕಾನ್ಸೆಪ್ಟ್. ಇಟ್ ಇಸ್ ನಾಟ್ ಟಫೆಸ್ಟ್ ಕಾನ್ಸೆಪ್ಟ್. ಇಟ್ ಇಸ್ ಈಸಿಯೆಸ್ಟ್ ಕಾನ್ಸೆಪ್ಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ಅದೊಂದು ಹೈರಾರ್ಕಿ ಸಿಸ್ಟಮ್ ತರ ನೀವು ಅರ್ಥ ಮಾಡ್ಕೊಂಡು ಹೋದ್ರೆ ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಅಂಡರ್ಸ್ಟ್ಯಾಂಡ್ ಕನ್ಸೈನ್ಮೆಂಟ್ ಅಕೌಂಟ್ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ಸ್ಟೂಡೆಂಟ್ಸ್. ಓಕೆ, ಐ ಹೋಪ್ ದಟ್ ನಿಮಗೆ ಈ ಕೇಸ್ ಅರ್ಥ ಆಗಿದೆ. ಕನ್ಸೈನ್ಮೆಂಟ್ ಅಲ್ಲಿ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಏನೇನು ಕೇಸ್ನ ನಾವು ಫಾಲೋ ಮಾಡ್ತೀವಿ ಅಂತ ಅರ್ಥ ಆಗಿರುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ವಿಲ್ ಡಿಸ್ಕಸ್ ದ ಅನದರ್ ಟರ್ಮಿನಾಲಜಿ ವಿಚ್ ಇಸ್ ರಿಲೆವೆಂಟ್ ಟು ದಿಸ್ ಕಾನ್ಸೆಪ್ಟ್. ಓಕೆ, ಥ್ಯಾಂಕ್ ಯು.